ಕನ್ನಡದ ಕಿನ್ನರಿ ಸೀರಿಯಲ್ ಮೂಲಕ ಸ್ಯಾಂಡಲ್ವುಡ್ಗೆ ಲಗ್ಗೆ ಇಟ್ಟ ಭೂಮಿ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರು. ಶೈನ್ ಶೆಟ್ಟಿ, ದೀಪಿಕಾ ದಾಸ್, ಚಂದನ, ಅನಂತಕೃಷ್ಣ ಇದ್ದ ಸೀಸನ್ನಲ್ಲಿ ತಾವು ಒಬ್ಬ ಗಟ್ಟಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ರು. ಈ ಕುಂದಾಪುರದ ಶೆಟ್ರ ಹುಡುಗಿಗೆ ಅಪಾರ ಅಭಿಮಾನಿ ಬಳಗ ಕೂಡ ಇತ್ತು. ಇಕ್ಕಟ್ಟೆಂಬ ಸಿನಿಮಾದಲ್ಲಿ ಲಾಕ್ಡೌನ್ ಕುರಿತ ನೈಜ ಕಥೆಯಲ್ಲಿ ಭೂಮಿ ಶೆಟ್ಟಿ ಸದ್ದು ಮಾಡಿದ್ರು. ಮೊದಲ ಸಿನಿಮಾದಲ್ಲೇ ತನ್ನ ಪ್ರತಿಭೆ ಎಂತದೆಂದು ನಟಿ ಸಾಬೀತುಪಡಿಸಿದ್ರು. ಹೊಸ ಬಗೆಯ ಪಾತ್ರಗಳನ್ನು ನಟಿ ಎದುರು ನೋಡ್ತಿದ್ದಾರೆ. ಅದಕ್ಕಾಗಿ ಸೂಕ್ತ ತಯಾರಿ ಕೂಡ ಮಾಡ್ತಿದ್ದಾರೆ. ಜಿಮ್, ವರ್ಕೌಟ್ ಅಂತ ಭೂಮಿ ಬೆವರಳಿಸ್ತಿದ್ದಾರೆ. ಇತ್ತೀಚೆಗೆ ಭೂಮಿ ಶೆಟ್ಟಿ ಎದೆ ಕಾಣುವ ಹಾಗೆ ಬಟ್ಟೆ ಧರಿಸಿದ್ರು. ನಟಿಯ ಹಾಟ್ ಲುಕ್ ನೋಡಿ ಸರಿಯಾಗಿ ಬಟ್ಟೆ ಹಾಕಮ್ಮ ಅಂತ ನೆಟ್ಟಿಗರು ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ರು. ಕಾಫಿ ಬಣ್ಣದ ಟಾಪ್ಗೆ ಸ್ಕರ್ಟ್ ಧರಿಸಿ ಬಂದ ಭೂಮಿ ಕಪ್ಪು ಬಣ್ಣದ ಚಸ್ಮಾ ಧರಿಸಿದ್ರು. ನಟಿಯ ಈ ಲುಕ್ ಪಡ್ಡೆ ಹುಡುಗರ ಕಣ್ಣು ಕುಕ್ಕುವಂತಿತ್ತು. ಹಾಗಾಗಿ ನಿಮಗೆ ಮಾನ ಮರ್ಯಾದೆ ಏನು ಇಲ್ವಾ, ಪಬ್ಲಿಕ್ ಪ್ಲೇಸ್ನಲ್ಲಿ ಹೀಗೆ ಬರೋದಾ ಅಂತ ನಟಿಗೆ ನೆಟ್ಟಿಗರು ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ನಟಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭೂಮಿ ಶೆಟ್ಟಿ ಅತ್ಯಂತ ಹಾಟ್ ಲುಕ್ನಲ್ಲಿ ಕಾಣಿಸ್ಕೋತಾರೆ. ತಮ್ಮ ಜಿಮ್ ಮಾಡುವಂತಹ ಹಲವಾರು ವಿಡಿಯೋಗಳನ್ನ ಹಾಕ್ತಾರೆ. ಅದರ ಜೊತೆಗೆ ಬಟ್ಟೆನ ತುಂಡು ಬಟ್ಟೆಗಳನ್ನ ಧರಿಸ್ತಾರೆ. ಮೈ ಕಾಣಿಸುವಂತಹ ಬಟ್ಟೆಗಳನ್ನ ಹಾಕ್ಕೊಂಡು ಪೋಲಿ ಹುಡುಗರಿಗೆ ಶಾಕನ್ನು ಕೊಡ್ತಿದ್ದಾರೆ. ಇವರ ಫೋಟೋಸ್ಗಳಾಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು ಸಂಸಾರಸ್ಥರು ನೋಡುವಂಥ ರೀತಿಯಲ್ಲೇ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಎಕ್ಸ್ಕ್ಲೂಸನ್ನು ಮಾಡ್ತಿದ್ದಾರೆ. ಸೊ ಓಪನ್ ಅಪ್ ಆಗ್ತಾ ಇದ್ದಾರೆ. ಬಟ್ಟೆಗಳನ್ನ ತೀರಾ ಕಡಿಮೆ ಹಾಕ್ತಿದ್ದಾರೆ. ಮೈಕೈ ಕಾಣುವಂತೆ ಬಟ್ಟೆಗಳನ್ನ ಹಾಕ್ತಿದ್ದಾರೆ. ಕನ್ನಡದ ಹುಡುಗಿ ಅಂತ ಇವಳನ್ನ ಹೇಳಲಿಕ್ಕೆ ಕೆಲವರಿಗೆ ನಾಚಿಕೆ ಆಗ್ತಿದೆ. ಆ ಥರ ಬಟ್ಟೆಗಳನ್ನ ಹಾಕ್ಕೊಂಡು ಹಾಟ್ ಲುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಆಗಿರ್ಬೋದು, ಜಿಮ್ ಮಾಡ್ತಿರುವಂತಹ ವೀಡಿಯೋಸ್ಗಳಾಗಿರ್ಬೋದು ಶೇರನ್ನು ಮಾಡ್ತಿದ್ದಾರೆ. ಬೇಡದಿರೋ ಜಾಗಗಳಲ್ಲಿ ಟ್ಯಾಟೋಗಳನ್ನ ಹಾಕ್ಕೊಂಡು ಅದನ್ನು ಕೂಡ ಶೇರ್ ಮಾಡ್ತಿದ್ದಾರೆ. ಆದರೆ ಇದನ್ನು ಪೋಲಿ ಹುಡುಗರು ಶೇರ್ ಮಾಡಿಕೊಂಡು ಸಖತ್ ಫಿಗರ್ ಅಂತ ಹೇಳಿ ಹೊಗಳ್ತಿದ್ರೆ, ಸಂಸಾರಸ್ಥ ಹುಡುಗರು ಕಮೆಂಟಲ್ಲಿ ಇವರಿಗೆ ಮಕ್ಕಕ್ಕೆ ಬುಗಿಯುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ.